ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್. ಇವತ್ತು ನಾವು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುವಂತಹ ಜೆಲ್ಲಿ, ಅದರಲ್ಲೂ ಆರೆಂಜ್ ಜೆಲ್ಲಿ ಮಾಡೋಣ. ನಿಮ್ಮ ಮಕ್ಕಳೇನಾದರೂ ಆರೆಂಜನ್ನು ತಿನ್ನಲಿಕ್ಕೆ ಇಷ್ಟಪಡ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಈ ಜೆಲ್ಲಿನ ಒಂದ್ಸರಿ ಮಾಡಿಕೊಡಿ. ಫ್ರೂಟ್ಸ್ ತಿಂದಂಗೂ ಆಗುತ್ತೆ, ಅವ್ರಿಗೆ ಒಂದು ರೀತಿ ಸ್ಪೆಷಲ್ಲಾಗಿ ನಾನು ಜೆಲ್ಲಿ ತಿಂತಾಯಿದ್ದೀನಿ ಅನ್ನೋ ಥರ ಫೀಲು ಕೂಡ ಆಗುತ್ತೆ. ಆ ರೀತಿಯಾಗಿ ಮಾಡುವಂತಹ ರೆಸಿಪಿ ಇದು. ತುಂಬಾ ಈಸಿ ಮತ್ತು ತುಂಬಾ ಕ್ವಿಕ್ಕಾಗೂ ಕೂಡ ಮಾಡ್ಕೊಬೋದು. ಇವಾಗ ಹೇಗೆ ಮಾಡೋದು ರೆಸಿಪಿನ ಅಂತ ನೋಡೋಣ ಬನ್ನಿ. ಈ ಆರೆಂಜ್ ಜೆಲ್ಲಿ ಮಾಡಲಿಕ್ಕೆ ನಾನಿಲ್ಲಿ 3 ಆರೆಂಜನ್ನ ತೊಗೊಂಡಿರೋಂತಹದ್ದು. ಇದನ್ನು ನಾವು ಅರ್ಧ ಭಾಗಕ್ಕೆ ಕಟ್ ಮಾಡಿಕೊಂಡು ಒಂದು ಜ್ಯೂಸ್ ಸ್ಕ್ವೀಸರ್ ತೊಗೊಂಡು ಈ ರೀತಿಯಾಗಿ ಕ್ಲೀನಾಗಿ ಎಲ್ಲನೂ ನಾವು ಆರೆಂಜಿನ ಸ್ಕ್ವೀಸ್ ಮಾಡ್ಕೊಬೇಕಾಗತ್ತೆ ನೋಡಿ. ಇದನ್ನು ನಾನು 3 ಆರೆಂಜಿನ ಸ್ಕ್ವೀಸ್ ಮಾಡ್ಕೊಂಡಿರೋದಕ್ಕೆ ನನಗೆ ಇಷ್ಟು ಜ್ಯೂಸ್ ಬಂದಿದೆ, ಆರೆಂಜ್ ಜ್ಯೂಸು. ಇದನ್ನು ನಾವು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಡೈರೆಕ್ಟಾಗಿ ಒಂದು ಪಾತ್ರೆಗೆ ನಾನು ಅದನ್ನೆಲ್ಲನೂ ಕೂಡ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ಪಾತ್ರೆಗೆ ಹಾಕ್ಕೊಂಡ್ಮೇಲೆ ನಾನು ಹಣ್ಣನ್ನು ಬಳಸ್ತಾ ಇರೋದಕ್ಕೆ ಆರೆಂಜನ್ನ ನಾನು 1.5 ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡ್ತಾ ಇರೋವಂತಹದ್ದು ನೋಡಿ. ನಾನು ಡೈರೆಕ್ಟಾಗಿ ತಣ್ಣಗಿರುವಂತಹ ಜ್ಯೂಸ್ಗೆ ಹಾಕೊತಾ ಇರೋದು, ಬಿಸಿ ಮಾಡಿ ಅದೇನು ಕಾಯಿಸ್ಕೊಂಡು ಹಾಕ್ಕೊಂಡಿಲ್ಲ. ಜಸ್ಟ್ ಹಾಗೇ ನಾನು ಈ ರೀತಿಯಾಗಿ ಬ್ಲೆಂಡರ್ ತೊಗೊಂಡು ಕ್ಲೀನಾಗಿ ಈ ರೀತಿ ಲಮ್ಸ್ ಇಲ್ದಿರೋ ಥರ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಅದನ್ನೆಲ್ಲ ಮಾಡ್ಕೊಂಡಾದಮೇಲೆ ಡೈರೆಕ್ಟಾಗಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ ನೋಡಿ. ಜ್ಯೂಸ್ನ ಮತ್ತು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನು ನಾನು ಡೈರೆಕ್ಟಾಗಿ ಸೇರಿಸ್ಕೊತಾ ಇದ್ದೀನಿ. ಈ ರೀತಿಯಾಗಿ ಸೇರಿಸ್ಕೊಂಡು ಇದನ್ನು ನಾವು ಕೈ ಬಿಡ್ದಾಗೆ ಈ ರೀತಿಯಾಗಿ ಕ್ಲೀನಾಗಿ ಇದನ್ನು ನಾವು ತಿರುಗಿಸ್ತಾನೆ ಬೇಯಿಸ್ಬೇಕಾಗತ್ತೆ. ಇದನ್ನು ನೀವು ಕೈ ಬಿಟ್ಟರೆ ಅದು ಲಮ್ಸ್ ರೀತಿ ಫಾರ್ಮ್ ಆಗುತ್ತೆ. ಆ ರೀತಿಯಾಗಿ ಫಾರ್ಮ್ ಆದರೆ ನಮಗೆ ಚೆನ್ನಾಗಿ ಬರಲ್ಲ ಟೇಸ್ಟು. ಅದಕ್ಕೋಸ್ಕರ ನೀವು ಲೋ ಫ್ಲೇಮಲ್ಲೇ ಇದನ್ನು ನೀವು ಕ್ಲೀನಾಗಿ ಈ ರೀತಿಯಾಗಿ ಮಾಡ್ಕೊಬೇಕಾಗತ್ತೆ ನೋಡಿ. ನಿಮಗೆ ಇದು ಗಟ್ಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಗೊತ್ತಾಗುತ್ತೆ ನೋಡಿ. ಇವಾಗ ಎಷ್ಟೋ ನಿಮಗೆ ಫಸ್ಟ್ ಇದ್ದಿದ್ದಕ್ಕಿಂತ ಎಷ್ಟೋ ಗಟ್ಟಿಯಾಗಿ ಸ್ಟಾರ್ಟ್ ಆಗಿದೆ ನೋಡಿ. ಈ ರೀತಿಯಾಗಿಯೇ ನಾವು ಫುಲ್ಲು ಇದನ್ನು ಬಿಸಿ ಮಾಡ್ಕೊತಾ ಬರಬೇಕಾಗತ್ತೆ. ಕುದಿಯೋಕ್ಕೂ ಸ್ಟಾರ್ಟ್ ಆಗುತ್ತೆ, ಹಾಗೆ ಗಟ್ಟಿ ಆಗೋದಕ್ಕೂ ಸ್ಟಾರ್ಟ್ ಆಗುತ್ತೆ. ಆವಾಗ ನಾನು ಇಲ್ಲಿ 4 ಟೇಬಲ್ ಸ್ಪೂನ್ ಆಗೋಷ್ಟು ಶುಗರ್ನ ಸೇರಿಸ್ತಾ ಇರುವಂತಹದ್ದು. ನೀವು ಶುಗರ್ನ ನೀವು ಎಷ್ಟು ಬೇಕಾದ್ರೂ ನಿಮಗೆ ಸ್ವೀಟ್ ಹೇಗೆ ಬೇಕು, ಜಾಸ್ತಿ ಬೇಕಿದ್ರೆ ಇನ್ನೂ 1-2 ಸ್ಪೂನ್ ಆ್ಯಡ್ ಮಾಡ್ಕೊಬೋದು. ನನಗೆ 4 ಸ್ಪೂನ್ ಆದರೆ ಸಾಕಾಗುತ್ತೆ. ಇದನ್ನು ಕೂಡ ನಾನು ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಚೆನ್ನಾಗಿದೆಲ್ಲ ಇವಾಗ ಕರಗಬೇಕಾಗತ್ತೆ ಶುಗರ್ ಎಲ್ಲ ನಮಗೆ. ಈ ರೀತಿಯಾಗಿ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದು ಚೆನ್ನಾಗಿ ನಮಗೆ ಗಟ್ಟಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನೀವು ನೋಡ್ಬೋದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ರೆಡಿಯಾಗಿದೆ. ಹಾಗೆ ನಮಗೆ ಇದೆಲ್ಲ ಒಂದು ರೀತಿ ಗ್ಲಾಸ್ ರೀತಿ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ನೀವು ನೋಡ್ಬೋದು ಅದನ್ನು ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ. ಈ ರೀತಿಯಾಗಿ ನಾವು ರೆಡಿ ಮಾಡ್ಕೊಂಡ್ಮೇಲೆ ಇದನ್ನು ನೀವು ಮಾಡ್ಕೊಳ್ಳಿಕ್ಕೆ ಮಿನಿಮಮ್ 10 to 15 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಆದರೆ ನೀವು ಇದನ್ನು ಲೋ ಫ್ಲೇಮಲ್ಲೇ ಮಾಡಬೇಕಾಗತ್ತೆ. ಲೋ ಫ್ಲೇಮಲ್ಲಿ ಮಾಡಿಲ್ಲ ಅಂದರೆ ನಿಜವಾಗ್ಲೂ ಇದು ಒಂದು ಸ್ವಲ್ಪನೂ ಚೆನ್ನಾಗಿ ಬರಲ್ಲ. ಲೋ ಫ್ಲೇಮಲ್ಲೇ ಟೈಮ್ ಕೊಟ್ಕೊಂಡು ಕೈ ಆಡಿಸ್ಕೊಂಡೇ ಇದನ್ನು ನೀವು ಮಾಡ್ಕೊಬೇಕಾಗತ್ತೆ. ಈ ತಿಕ್ನೆಸ್ಗೆ ರೆಡಿ ಆದಮೇಲೆ ನಾನು ಇದನ್ನೆಲ್ಲನೂ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇರುವಂತಹದ್ದು. ನಾನು ಯಾವುದೇ ರೀತಿಯಾದ ಪ್ಲೇಟ್ಗೆ ನಾನು ತುಪ್ಪ ಎಣ್ಣೆ ಏನು ಸವರಿಲ್ಲ, ಜಸ್ಟ್ ಹಾಗೇ ಹಾಕ್ಕೊತಾ ಇದ್ದೀನಿ. ಹಾಗಿದ್ರೂ ಕೂಡ ಇದು ಒಂದು ಚೂರು ಕೂಡ ಪ್ಲೇಟ್ಗೆ ನಮಗೆ ಇದು ಅಂಟಲ್ಲ, ಆ ರೀತಿಯಾಗಿ ಬರುತ್ತೆ. ಇದನ್ನೆಲ್ಲ ನಾವು ಸೆಟ್ ಮಾಡಿಕೊಂಡು ಒಂದು 1/2 ಅವರ್ ಫ್ರಿಜ್ಜಲ್ಲಿ ಇಟ್ಟರೆ ಇದು ನಮಗೆ ಬೇಗನೆ ಸೆಟ್ ಆಗುತ್ತೆ. ನೀವೇನಾದ್ರು ಫ್ರಿಜ್ಜಲ್ಲಿ ಇಡೋಕ್ಕೆ ಇಷ್ಟ ಆಗಿಲ್ಲ ಅಂತಂದರೆ ನೋ ಪ್ರಾಬ್ಲಮ್, ನೀವು ನಾರ್ಮಲ್ ಟೆಂಪ್ರೇಚರಲ್ಲಿ ಕೂಡ ಇದನ್ನು ನೀವು ಇಟ್ಟರೂ ಕೂಡ ಇದು ಗಟ್ಟಿ ಫಾರ್ಮ್ಗೆ ರೆಡಿ ಆಗುತ್ತೆ ನೋಡಿ. ಈ ರೀತಿಯಾಗಿ ನಾವು ಕೋಲ್ಡ್ ಮಾಡ್ಕೊಂಡು ತಿನ್ನೋದ್ರಿಂದ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಫ್ರಿಜ್ಜಲ್ಲಿ ಇಟ್ಟು ರೆಡಿ ಮಾಡ್ಕೊಂಡಿರೋಂತಹದ್ದು. ಇದು ನಮಗೆ ಇವಾಗ ಗಟ್ಟಿಯಾಗಿ ಬಂದಿದೆ ನೋಡಿ. ನೀವು ನೋಡ್ಬೋದು ಕೈಗೆ ಒಂದು ಸ್ವಲ್ಪನೂ ಕೂಡ ಅಂಟುತ್ತಾ ಇರಲಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ನಾವು ಇವಾಗ ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಬೋದು. ನಾನಿಲ್ಲಿ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊತಾ ಇರೋದು. ನೀವು ಬೇಕಿದ್ರೆ ಡೈಮಂಡ್ ಶೇಪಲ್ಲೂ ಕೂಡ ನೀವು ಕಟ್ ಮಾಡ್ಕೊಬೋದು. ಇದನ್ನು ನೀವು ಮಕ್ಕಳಿಗೆ ಮಾಡಿಕೊಡಿ. ನೀವು ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಅಂಗಡಿಲಿ ತಿನ್ನೋ ಜೆಲ್ಲಿ ಥರನೇ ಅನ್ನೋ ಥರ ತುಂಬಾ ಖುಷಿ ಪಡ್ತಾರೆ. ಇಷ್ಟಾದ್ರೂ ನೀವು ತಿನ್ಬೋದು, ರೆಡಿಯಾಗಿರುತ್ತೆ. ನೀವು ಇನ್ನೊಂದು ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಮಾಡಬೇಕು ಅಂದರೆ ಇದಕ್ಕೆ ನೀವು ಕೊಬ್ಬರಿನ ಪುಡಿ ಮಾಡಿಕೊಂಡು ಕೊಬ್ಬರಿ ಪುಡಿನ ನೀವು ಇದನ್ನು ಎಲ್ಲದಕ್ಕೂ ಸ್ಪ್ರೆಡ್ ಆಗೋ ಥರ ನೀವು ಇದನ್ನು ರೆಡಿ ಮಾಡಿಕೊಂಡ್ರೆ ಸಾಕು. ನೀವು ನೋಡ್ಬೋದು ಅದು ಪಲ್ಪಿ ಥರ ಎಷ್ಟು ಚೆನ್ನಾಗಿ ನಮಗೆ ಒಳ್ಳೆ ತಿಕ್ನೆಸ್ಸಿಗೆ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಮಕ್ಕಳು ಮನೇಲಿರುವಂಥ ಟೈಮಲ್ಲಿ ಸಮ್ಮರಲ್ಲಿ ನೀವು ಕೂಡ ಇದನ್ನು ಮಾಡಿಕೊಡಿ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ನಾವೇ ಮನೇಲಿ ಮಾಡಿಕೊಡೋದ್ರಿಂದ ಎಲ್ದಿಗೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ರೆಸಿಪಿ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ವಿಡಿಯೋಗೆ ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ವಿಡಿಯೋ ಯೂಸ್ಫುಲ್ ಅನ್ಸರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು
ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಖಂಡಿತವಾಗ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ. ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿ ವಿಡಿಯೋನೂ ಕೂಡ ನೀವು ಮಿಸ್ ಮಾಡದೆ ನೋಡ್ಬೋದು ಅಂತ ಹೇಳ್ತಾ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವಿಡಿಯೋನ ಚೆಕ್ಔಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ಟೇ ಟ್ಯೂನ್.